ಮೇನ್ ಆಗಿ ಫ್ರೆಂಚ್ ಫ್ರೈಸ್ ಇವೆಲ್ಲ ಏರ್ ಫ್ರೈ ಅಲ್ಲಿ ಮಾಡ್ತಾರೆ. ಏರ್ ಫ್ರೈ ಅಲ್ಲಿ ಮಾಡಿದಾಗ ಆಕ್ರಿಲಮೈಡ್ ಕೆಮಿಕಲ್ ರಿಲೀಸ್ ಆಗುತ್ತೆ, ಅದು ತಿಂದಾಗ ಕ್ಯಾನ್ಸರ್ ಆಗುತ್ತೆ. ಈ ಆಕ್ರಿಲಮೈಡ್ ಆಗೋದು ಏರ್ ಫ್ರೈಯರ್ ಇಂದಲ್ಲ, ಬದಲಿಗೆ ನೀವು ಏರ್ ಫ್ರೈಯರ್ ಅಲ್ಲಿ ಕುಕ್ ಮಾಡೋದಕ್ಕೆ ಆಡ್ ಮಾಡುವಂತ ಫುಡ್ ಇಂದ. ಯಾವುದೇ ಒಂದು ಸ್ಟಾರ್ಚಿ ಫುಡ್ ಅಂದ್ರೆ ಆಲೂಗಡ್ಡೆ, ಬ್ರೆಡ್, ಕಾರ್ನ್ ಈ ತರದ್ ಯಾವುದೇ ಒಂದನ್ನ ಹೈ ಟೆಂಪರೇಚರ್ ಅಲ್ಲಿ ಕುಕ್ ಮಾಡಿದಾಗ ಮೈಲಾರ್ಡ್ ಅನ್ನೋ ಒಂದು ರಿಯಾಕ್ಷನ್ ಆಗುತ್ತೆ. ಈ ರಿಯಾಕ್ಷನ್ ಇಂದಾನೆ ಆಕ್ರಿಲಮೈಡ್ ಫಾರ್ಮ್ ಆಗೋದು. ಇದನ್ನ ನೀವು ಏರ್ ಫ್ರೈಯರ್ ಅಂತಾನೆ ಅಲ್ಲ, ಎಣ್ಣೆನಲ್ಲಿ ಕರಿಯೋದ್ರಿಂದ, ಗ್ರಿಲ್, ತವಾ ಫ್ರೈ ಈ ತರ ಯಾವುದೇ ಒಂದು ಹೈ ಟೆಂಪರೇಚರ್ ಕುಕಿಂಗ್ ಪ್ರೋಸೆಸ್ ಯೂಸ್ ಮಾಡೋದ್ರಿಂದ ಈ ಆಕ್ರಿಲಮೈಡ್ ಫಾರ್ಮ್ ಆಗುತ್ತೆ. ಬಟ್ ನಾವು ಆಸ್ ಯೂಶುವಲ್ ಬಯಾಸ್ಡ್ ಆಗಿ ಏರ್ ಫ್ರೈಯರ್ ನ ಇಲ್ಲಿ ಬ್ಲೇಮ್ ಮಾಡ್ತೀವಿ. ಹಾಗಿದ್ರೆ ಇದು ನಾವು ಚಿಕನ್ ಅಥವಾ ಮೀಟ್ ನ ಕುಕ್ ಮಾಡೋದ್ರಿಂದ ಆಗೋದಿಲ್ವಾ? ಆಕ್ರಿಲಮೈಡ್ ಫಾರ್ಮ್ ಆಗೋದು ಈ ಆಸ್ಪಾರಜಿನ್ ಅನ್ನೋ ಒಂದು ಅಮೈನೋ ಆಸಿಡ್ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಈ ಗ್ಲೂಕೋಸ್ ಅಥವಾ ಫ್ರುಕ್ಟೋಸ್ ಜೊತೆಗೆ ಹೈ ಹೀಟ್ ಅಲ್ಲಿ ಕುಕ್ ಆದಾಗ. ಆದ್ರೆ ಮೀಟ್ ಅಲ್ಲಿ ಬರೀ ಪ್ರೋಟೀನ್ ಮತ್ತೆ ಫ್ಯಾಟ್ ಇರೋದ್ರಿಂದ, ಯಾವುದೇ ನ್ಯಾಚುರಲ್ ಶುಗರ್ ಲಿಟಲ್ ಟು ನನ್ ಇರೋದ್ರಿಂದ ಇದರಲ್ಲಿ ಆಕ್ರಿಲಮೈಡ್ ಫಾರ್ಮ್ ಆಗೋದಿಲ್ಲ. ವೆರಿ ಹೈ ಟೆಂಪರೇಚರ್ ಅಲ್ಲಿ ಮೀಟ್ ನ ಕುಕ್ ಮಾಡೋದ್ರಿಂದ, ಅಂದ್ರೆ ಆಲ್ಮೋಸ್ಟ್ ಈ ಬರ್ನ್ ಆಗೋ ತರ ಅಥವಾ ಶಾರ್ಡ್ ಆಗೋ ತರ ಕುಕ್ ಮಾಡೋದ್ರಿಂದ ಬೇರೆ ಕಾರ್ಸಿನೋಜನ್ ರಿಯಾಕ್ಷನ್ಸ್ ಆಗುತ್ತೆ. ಬಟ್ ಲೆಟ್ಸ್ ಬಿ ಹಾನೆಸ್ಟ್, ಇಲ್ಲಿ ಎಷ್ಟು ಜನ ಸೀದೋಗಿರೋ ಮಾಂಸನ್ ತಿಂತೀರಾ? ಏರ್ ಫ್ರೈಯರ್ ನಮ್ಮ ಕರೆಂಟ್ ಲೈಫ್ ಸ್ಟೈಲ್ ಅಲ್ಲಿ ಇರುವಂತ ಒಂದು ಒಳ್ಳೆ ಅಪ್ಲೈನ್ಸ್. ಕಡಿಮೆ ಎಣ್ಣೆ ಯೂಸ್ ಮಾಡ್ಕೊಂಡು ಕಮ್ಮಿ ಕ್ಯಾಲರೀಸ್ ಅಲ್ಲಿ ನಮಗೆ ಟೇಸ್ಟಿಯಾಗಿ ಬೇಕಾಗಿರುವಂತ ಊಟನ ಆದಷ್ಟು ಬೇಗ ಕುಕ್ ಮಾಡೋದಕ್ಕೆ ಇದು ಟಾಪ್ ನಾಚ್. ಇನ್ನು ಇದ್ರಲ್ಲಿ ಕುಕ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತಾ? ಹೇಗೆ ಬೇರೆ ಎಲ್ಲ ಕುಕಿಂಗ್ ಪ್ರೋಸೆಸ್ ಅಲ್ಲೂ ಸಹ ಅದರದೇ ಆದ ಕೆಲವು ಲಾಸಸ್ ಇದಾವೆ, ಅದೇ ತರನೇ ಇದ್ರಲ್ಲಿ ಕುಕ್ ಮಾಡೋದ್ರಿಂದನೂ ಸಹ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಆಗಿರುವಂತ ಬಿ ಮತ್ತೆ ಸಿ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಬಟ್ ಅದನ್ನ ಹೊರತುಪಡಿಸಿ ಇನ್ನು ಮಿಕ್ಕಿದೆಲ್ಲ ನ್ಯೂಟ್ರಿಯೆಂಟ್ಸು ಸಹ ಯಾವುದೇ ತೊಂದರೆ ಇಲ್ಲದೆ ಹಾಗೆ ಇರುತ್ತೆ. ಇನ್ನು ಈ ಸ್ಟಾರ್ಚಿ ಫುಡ್ ಇಂದ ಆಗೋ ಈ ರಿಯಾಕ್ಷನ್ ನ ಹೇಗೆ ಅವಾಯ್ಡ್ ಮಾಡೋದು ಅಂದ್ರೆ, ಇದನ್ನ 8 ರಿಂದ 10 ನಿಮಿಷ ಕುಕ್ ಮಾಡೋದಕ್ಕೆ ಮುಂಚೆ ನೆನೆಸಿಡಿ. ಹಾಗೆ ಕಮ್ಮಿ ಟೆಂಪರೇಚರ್ ಅಂದ್ರೆ 200 ಡಿಗ್ರಿ ಸೆಲ್ಸಿಯಸ್ಗಿನ ಕಮ್ಮಿ ಟೆಂಪರೇಚರ್ ಅಲ್ಲಿ ಕುಕ್ ಮಾಡಿ. ಈ ತರ ಮಾಡೋದ್ರಿಂದ ಈ ಫಾರ್ಮೇಷನ್ ನ ರಿಡ್ಯೂಸ್ ಮಾಡಬಹುದು. ಸೊ ಯಾವುದೇ ಭಯ ಇಲ್ಲದೆ ಏರ್ ಫ್ರೈಯರ್ ನ ಯೂಸ್ ಮಾಡಿ. ಹೊಸದಾಗಿ ಬರೋ ಎಲ್ಲ ಅಪ್ಲಯನ್ಸ್ ಟೆಕ್ನಾಲಜಿನ ವಿಲನ್ ತರ ನೋಡೋದನ್ನ ಬಿಡಿ.